ಓಕೆ. ಇನ್ನೊಂದು ನಿಮಗೆ ಅಂದರೆ ಫಿನಾಲೆಗೆ ಬರುವಂಥ ಒಂದು ಅವಕಾಶ ಇತ್ತು. ಯಾಕಂದರೆ ಹನುಮಂತ್ ಅವರಿಗೆ ಒಂದು ಕ್ಯಾಪ್ಟನ್ ಆಗಿ ಒಂದು ಅವಕಾಶ ಇತ್ತು. ಫಿನಾಲೆಗೆ ಯಾರು ಬರ್ಬೋದು ಅಂತ ಹೇಳೋದಕ್ಕೆ. ಎಲ್ಲರೂ ನಿಮ್ಮ ಹೆಸರು ತಗೊಳ್ತಾರೆ ಅಂತ ಒಂದು ಅಂದಾಜಿತ್ತು. ಬಟ್ ಅವ್ರು ಮೋಕ್ಷಿತಾ ಅವ್ರ ಹೆಸರು ತಗೊಂಡ್ರು. ಸೊ ಅದ್ರ ಬಗ್ಗೆ ಏನಾದ್ರು ಬೇಸರ ಇದೆಯಾ? ದೋಸ್ತ ಹೀಗೆ ಮಾಡಿದ್ರು ಅಂತ? ದೋಸ್ತಾನ ಬಗ್ಗೆ ನಂಗೆ ಏನು ಬೇಜಾರಿಲ್ಲ. ಅವ್ರೇನು ಡಿಸಿಷನ್ ತಗೋತಾರೆ ಅದನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಅದಕ್ಕೆ ಅವತ್ತು ಇಲ್ಲ, ನಾನು ಆ ವಾರ ನಿಮಗೆ ಹೊರಗಡೆ ನಿಂತು ನೋಡಿದಾಗ ಹೀಗೆ ಅನಿಸ್ಬೋದು. ಬಟ್ ಆ ವಾರ ನಾನು ಆ ಟಾಸ್ಕ್ ಆಡಿ ಮಿಡ್ ವೀಕ್ ಎಲಿಮಿನೇಷನ್ ರದ್ದಾಗಿರೋ ಒಂದು ಸ್ಥಿತಿ ನೋಡಿದಾಗ ನನ್ನ ಹೆಸರು ತಗೊಂಡು ಫಿನಾಲೆಗೆ ಹೋದರೂ ಕೂಡ ಅದು ರಾಂಗಾಗಿ ಕಾಣಿಸ್ತಿತ್ತು ಅಂತ ಅನ್ನಿಸ್ತಾ. ಫ್ರೆಂಡ್ಶಿಪ್ಗೋಸ್ಕರ ಈ ರೀತಿ ಮಾಡಿದ್ನೋ ಅನ್ನೋ ಥರ ಬರ್ಬೋದು. ಮತ್ತು ಅದು ನನಗೂ ಆ ರೀತಿ ಹೋಗೋದೇನಿದೆ ಅದು ನನಗೂ ಮನಸ್ಸಿಗೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ನನ್ನನ್ನು ನೆಕ್ಸ್ಟ್ ವೀಕಿಗೆ ಪಾರು ಮಾಡಿದರು. ನನಗೆ ಆ ಕೊರಗು ಇದ್ದೇ ಇರ್ತಿತ್ತು. ಅಕಸ್ಮಾತ್ ಜನ ಹೇಗೆ ತಗೋತಾರೇನೋ, ನಾನು ಮಾಡಿರೋ ತಪ್ಪಿಗೆ ಒಂದು ನಾಮಿನೇಟ್ ಆಗಿ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು 6ಗೆ ಹೋಗೋದು ಬೇರೆ, ಇವರೇ ನನ್ನನ್ನು ಪಾರು ಮಾಡಿ 6ಗೆ ಕಳಿಸೋದು, ಟಾಪ್ 6ಗೆ ಕಳಿಸೋದು ಬೇರೆ. ನಾನೇನಾದರೂ ಆ ಟಾಸ್ಕನ್ನ ಚೆನ್ನಾಗಿ ಆಡಿ ಅದರಲ್ಲಿ ಯಾವುದೇ ಈ ರೀತಿಯ ಗೊಂದಲ ಆಗದೆ ನಾನು ಏನು ಗೆಲುವು ಇತ್ತು ಅದು ಕರೆಕ್ಟಾಗಿ ಆಗಿ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಕರೆಕ್ಟಾಗಿ ಆಗ್ತಿದ್ರೆ ದೋಸ್ತ ಖಂಡಿತ ಹೇಳ್ತೀನಿ, ದೋಸ್ತ ನನ್ನ ಹೆಸರೇ ತಗೋತಿದ್ದ. ಮತ್ತೊಂದು, ಇವಾಗ ಈಗೇನಿಗೆ ಎಲಿಮಿನೇಷನ್ ಬಂದ ನಂತರ ಮನೇಲಿ ಏನು ಮಿಸ್ ಮಾಡ್ಕೊಳ್ತಿದ್ದೀರಾ ಸರ್ ಈ ಕ್ಷಣ ನೀವು? ಒಂದು ಬಿಗ್ ಬಾಸ್ ವಾಯ್ಸು, ಮತ್ತೊಂದು ಫಸ್ಟಿಗೆ ಎದ್ದಾಗ ಒಂದು ಸಾಂಗ್ ಹಾಕ್ತಾರಲ್ಲ ಅದನ್ನು ನಲಿತೀವಲ್ಲ ಅದನ್ನು ಮಿಸ್ ಮಾಡ್ಕೋತೀನಿ. ಆಮೇಲೆ ಮೈಕು, ಎಲ್ಲರೂ ಮಿಸ್ ಮಾಡ್ಕೋತೀನಿ. ನನ್ನ ದೋಸ್ತನ ಜಾಸ್ತಿ ಮಿಸ್ ಮಾಡ್ಕೋತೀನಿ. ನೀವು ಎಲಿಮಿನೇಟ್ ಆಗಿದ್ದಕ್ಕೆ ತುಂಬ ಅಲ್ಲಿ ಬೇಜಾರು ಮಾಡಿಕೊಂಡ್ರು ಅವರು. ಸೊ ನೀವು ಕೂಡ ತುಂಬ ಭಾವುಕರಾದ್ರಿ ಆ ಸಮಯದಲ್ಲಿ? ನಂಗೆ ಗೊತ್ತಿರಲಿಲ್ಲ ಅವ್ರ ಹತ್ರ ಇರಬೇಕಾದ್ರೆ ಅಷ್ಟೊಂದು ಅಟ್ಯಾಚ್ ಇತ್ತು ಅನ್ನೋದು. ಆಯಿತು, ಈ ವಾರ ಹೋಗ್ತೀನಿ ನೆಕ್ಸ್ಟ್ ನಾನೇ ಹೇಳ್ತಿದ್ದೆ. ಏನು ಗೊತ್ತಾ ದೋಸ್ತ, ಹೋದ್ರೂ ಬೇಜಾರು ಆಗುವಂಥದ್ದು ಏನಿಲ್ಲ. ಯಾಕಂದರೆ ಒಂದು ವಾರ ಆದಮೇಲೆ ಸಿಗ್ತಾರೆ, ಅದರಲ್ಲಿ ಏನು ಬೇಜಾರಿದೆ ಅಂಥದ್ದೇನು ಫೀಲ್ ಆಗೋದಿಲ್ಲ. ಯಾರು ಹೋದ್ರೂ ಫೀಲ್ ಆಗೋದಿಲ್ಲ. ಅವರು ಹೇಳಿದರು, ಇಲ್ಲ ನಾನು ಫೀಲೇ ಆಗೋದಿಲ್ಲ, ಒಂದು ವಾರ ಇರ್ತೀವಲ್ಲ, ಫಿನಾಲೆಗೆ ಸಿಗ್ತಾರೆ, ಯಾರೇ ಹೋದರೂ ಬೇಜಾರು ಮಾಡ್ಕೊಳ್ಳೋ ಅಂಥದ್ದಲ್ಲ ಅಂತ. ಬಟ್ ಆ ಸಿಚುವೇಷನಲ್ಲಿ ಇಷ್ಟು ದಿನ ಜೊತೆಗಿದ್ದು, ಈ ಮನೇಲಿ ಒಟ್ಟಿಗೆ ಇದ್ದು, ಅಲ್ಲೇ ಕಾಲ ಕಳೆದು, ಅಲ್ಲೇ ನಾವು ಜೀವಿಸಿ ಹೊರಗಡೆ ಬಂದಾಗ ಅದು ಆಗಿಲ್ಲ. ಅದು ಎಲ್ಲೋ ಮಿಸ್ ಮಾಡ್ಕೋತಿದ್ದೇವೆ ಅನ್ನೋ ಥರ ಫೀಲ್ ಆಯಿತು. ಅದಕ್ಕೆ ಅಷ್ಟು ಗೊತ್ತಿಲ್ಲದೆ ನಾನು ಕಣ್ಣಲ್ಲಿ ನೀರು ಹಾಕಿದೆ. ನನಗೆ ಅದು ಏನು ಒಂದು ವಾರ ಆದಮೇಲೆ ಹನುಮಂತಣ್ಣ ಸಿಗ್ತಾರೆ ಅನ್ನೋದು ಗೊತ್ತಿದ್ದರೂ ಕೂಡ ಆ ಕ್ಷಣದಲ್ಲಿ ನಾನು ಬಿಟ್ಟೋಗ್ತಿದ್ದೀನಿ ಅನ್ನೋದು ಫೀಲ್ ಜಾಸ್ತಿ ಆಯಿತು. ಎಸ್. ಈ ಬಿಗ್ ಬಾಸ್ ಜರ್ನಿ ನಂತರ ಏನು ಪಾಠ ಕಲಿಸ್ಕೊಡ್ತು ನಿಮಗೆ ಈ ಶೋ ಅಂತ? ಈ ಶೋ ತುಂಬ ಅಂದರೆ ತುಂಬಾ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡ್ತು. ನಾನು ಸಿಚುವೇಶನ್ನ ಫೇಸ್ ಮಾಡೋದ್ರಲ್ಲಿ ತುಂಬ ಹಿಂದೆ ಇದ್ದೆ. ಯಾವುದೇ ಸಿಚುವೇಶನ್ ಬಂದರೂ ನಂಗೆ ಯಾಕೆ ಇರೋದ್ರಲ್ಲೇ ಸಾಕು ಅನ್ನೋ ಥರ, ಅಂಥ ಸಿಚುವೇಶನ್ನ ಫೇಸ್ ಮಾಡ್ಕೊಳ್ಳೋ ಅಂಥದ್ದು ಏನಿದೆ ಸಾಕು, ನನಗೆ ಒಂದು ಒಳ್ಳೆ ಇಷ್ಟರಲ್ಲೇ ಒಂದು ಜೀವನ ಮಾಡ್ಬೋದು ಅನ್ನೋ ಥರ. ಇಲ್ಲ, ನಿನ್ನ ಅವಕಾಶಗಳು ಜಾಸ್ತಿ ಇದೆ, ಆ ಅವಕಾಶಗಳನ್ನ ಸದುಪಯೋಗಪಡಿಸ್ಕೊ, ನೀನು ಮುನ್ನುಗ್ಗಬೇಕು ಅನ್ನೋದನ್ನು ಹೇಳ್ಕೊಟ್ಟಿದೆ. ಪ್ರತಿ ವಾರ ಸೇವ್ ಆಗಬೇಕಾದ್ರೆ ನಾನು ಸುದೀಪ್ ಸರ್ಗೊಂದು 15th ವೀಕಲ್ಲಿ ಹೇಳ್ತೀನಿ, ಸರ್ ನಾನು ನಿಮ್ಮ ನೀವು ಈಗ ಬಾಟಮ್ 3ಯಲ್ಲಿದ್ದೀರಿ, ಇದಕ್ಕೆ ಏನು ಅನಿಸಿರ್ಬೋದು, ಸೋಲು ಏನು, ಯಾವ ಕಾರಣಕ್ಕೋಸ್ಕರ ನೀವು ಇಲ್ಲಿರ್ಬೋದು ಅಂತ ಕೇಳಿದಾಗ ನಾನು ಅದನ್ನೇ ಹೇಳ್ತೀನಿ. ಫಸ್ಟ್ ವೀಕಿಂದ ಇಲ್ಲಿವರೆಗೂ ನಾನು ಅಂದ್ಕೊಂಡು ಬಂದಿದ್ದು, ಇಲ್ಲಿವರೆಗೂ ನಾನು ಇಲ್ಲಿವರೆಗೂ ಈ ವಾರ ಸೇವ್ ಆದ್ನ ಇಲ್ಲಿವರೆಗೂ ನಾನು ಬಂದಿದ್ನಾ ಅನ್ನೋ ಥರ. ಇಲ್ಲಿವರೆಗೂ ನಾನು ಬಂದಿದ್ದೇ ದೊಡ್ಡದು ಅಂತ ಅಂತೀನಲ್ಲ, ಅದೇ ನನ್ನ ದೊಡ್ಡ ಸೋಲು ಅಂತ ಅನಿಸುತ್ತೆ ಅಂತ. ಆ ರೀತಿ ನನಗೂ ಅನಿಸಿದ್ದದೆ. ನಾವೀಗ ಒಂದು ಲೈಫಲ್ಲಿ ನಾನು ಹಿಂದೆ ಲೈಫಲ್ಲಿ ಏನಾದರೂ ಒಂದು ಇದನ್ನು ಮಾಡ್ಬೋದಾ ಅದನ್ನು ಮಾಡ್ಬೋದಾ ಅಂತ ಅಂದಾಗ ಒಂದಷ್ಟು ಯೋಚನೆಗಳು ಬರುತ್ತೆ, ಇದು ನನ್ನಿಂದ ಸಾಧ್ಯನಾ ಅಂತ. ಇಲ್ಲ, ನಿನ್ನಿಂದ ಸಾಧ್ಯ ಅಂತ ಅಂದ್ಕೊಂಡ್ರೆ ಎಲ್ಲನೂ ಸಾಧ್ಯ ಆಗುತ್ತೆ ಅನ್ನೋದನ್ನು ಬಿಗ್ ಬಾಸ್ ಮನೆಯಿಂದ ಕಲ್ತ್ಕೊಂಡೆ.
ತುಂಬ ಬದುಕಿಗೆ ಏನು ಬೇಕೋ ಆ ಪಾಠ ಬಿಗ್ ಬಾಸ್ ಮನೆಯ ಆಟದಲ್ಲೂ ಇರುತ್ತೆ ಮತ್ತು ನಾವು ನಡ್ಕೊಳ್ಳೋ ರೀತಿಯಲ್ಲೂ ಇರುತ್ತೆ.